ಉಪಚುನಾವಣೆ ಪ್ರಚಾರದಲ್ಲಿ ಭಾಗಿಯಾಗಿದ್ದೆ. ಬಾಗಲಕೋಟೆ ಉಪಚುನಾವಣೆಯಲ್ಲಿ 10 ದಿವಸಗಳು ಬಾಗಲಕೋಟೆಯಲ್ಲೇ ಇದ್ದು ಎಲ್ಲ ಪ್ರಚಾರ ಮಾಡಿದ್ದೀನಿ. ಅಲ್ಲಿ ಹಳ್ಳಿಗಳಿಗೂ ಕೂಡ ಹೋಗಿದ್ದೀನಿ. ಅಲ್ಲಿ ನಮ್ಮ ಕಾರ್ಯಕರ್ತರನ್ನು ಮತ್ತು ಬೇರೆ ನಮ್ಮ ನಾಯಕರನ್ನೆಲ್ಲ ಭೇಟಿ ಮಾಡಿದ್ದೀನಿ. ಎಲ್ಲರೂ ಕೂಡ ಬಾಗಲಕೋಟೆ ಉಪಚುನಾವಣೆಯಲ್ಲಿ ನಮಗೆ ಗೆಲ್ಲೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ನಿನ್ನೆ ಕೂಡ ವೋಟಿಂಗ್ ಪರ್ಸೆಂಟೇಜ್ 75% ರೂರಲ್ ಭಾಗದಲ್ಲಾಗಿದೆ, 55% ಟೌನ್ ಭಾಗದಲ್ಲಾಗಿದೆ. ಸೊ ಆದರೂ ಕೂಡ ನಮಗೆ ಪ್ಲಸ್ ಆಗುತ್ತೆ. ಸೊ ನಾವು ಗೆಲ್ತೀವಿ ಅನ್ನೋ ನಂಬಿಕೆ ಇದೆ. ದಾವಣಗೆರೆಯಲ್ಲೂ ಕೂಡ ಅಲ್ಲಿ ಹೋಗಿ ಪ್ರಚಾರ ಮಾಡಿದಂಥ ಎಲ್ಲ ನಾಯಕರುಗಳಿಗೂ ಕೂಡ ನಾನು ಮಾತನಾಡಿದೆ. ಅವರು ಕೂಡ ಎಲ್ಲರೂ ಅಲ್ಲೂ ಕೂಡ ಚೆನ್ನಾಗಿದೆ, ನಮ್ಮ ಪರವಾಗಿ ಒಲವಿದೆ ಅಂತ ಹೇಳಿದ್ದಾರೆ. ಸಲೀಂ ಅಹಮದ್ ಅವರು ಹೇಳ್ತಾರೆ, ಈ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ಸೋಲಿಸಲಿಕ್ಕೆ ಕೆಲವಷ್ಟು ಕಾಂಗ್ರೆಸ್ ಹಿರಿಯ ಮುಖಂಡರು ಪ್ರಯತ್ನ ಮಾಡಿದ್ರೆ ಹೇಳಿಕೆ ಕೊಟ್ಟಿದ್ದಾರೆ ಸರ್. ಅದನ್ನು ನೀವು ಅವ್ರನ್ನೇ ಕೇಳಬೇಕು. ನನಗೆ ಗೊತ್ತಿರುವಾಗೆ ನಾವು ಉಪಚುನಾವಣೆಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದೀವಿ. ಯಾರೂ ಕೂಡ ಪಕ್ಷದ ವಿರೋಧನೆ ಕೆಲಸ ಮಾಡಿದ್ದು ನಾನು ಎಲ್ಲೂ ನೋಡಿಲ್ಲ. ಸೊ ಹಾಗಾಗಿ ಅದಕ್ಕೆ ನಂಬಿಕೆಯಲ್ಲಿ ನೀವು ಸಲೀಂ ಅಹಮದ್ರನ್ನ ಅದಕ್ಕೆ. ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ, ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ. ಅಡ್ಮಿಷನ್ ಓಪನ್ ನೌ. ಉಪಚುನಾವಣೆ ಪ್ರಚಾರದಲ್ಲಿ ಭಾಗಿಯಾಗಿದ್ದೆ. ಬಾಗಲಕೋಟೆ ಉಪಚುನಾವಣೆಯಲ್ಲಿ 10 ದಿವಸಗಳು ಬಾಗಲಕೋಟೆಯಲ್ಲೇ ಇದ್ದು ಎಲ್ಲ ಪ್ರಚಾರ ಮಾಡಿದ್ದೀನಿ. ಅಲ್ಲಿ ಹಳ್ಳಿಗಳಿಗೂ ಕೂಡ ಹೋಗಿದ್ದೀನಿ. ಅಲ್ಲಿ ನಮ್ಮ ಕಾರ್ಯಕರ್ತರನ್ನು ಮತ್ತು ಬೇರೆ ನಮ್ಮ ನಾಯಕರನ್ನೆಲ್ಲ ಭೇಟಿ ಮಾಡಿದ್ದೀನಿ. ಎಲ್ಲರೂ ಕೂಡ ಬಾಗಲಕೋಟೆ ಉಪಚುನಾವಣೆಯಲ್ಲಿ ನಮಗೆ ಗೆಲ್ಲೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ನಿನ್ನೆ ಕೂಡ ವೋಟಿಂಗ್ ಪರ್ಸೆಂಟೇಜ್ 75% ರೂರಲ್ ಭಾಗದಲ್ಲಾಗಿದೆ, 55% ಟೌನ್ ಭಾಗದಲ್ಲಾಗಿದೆ. ಸೊ ಆದರೂ ಕೂಡ ನಮಗೆ ಪ್ಲಸ್ ಆಗುತ್ತೆ. ಸೊ ನಾವು ಗೆಲ್ತೀವಿ ಅನ್ನೋ ನಂಬಿಕೆ ಇದೆ. ದಾವಣಗೆರೆಯಲ್ಲೂ ಕೂಡ ಅಲ್ಲಿ ಹೋಗಿ ಪ್ರಚಾರ ಮಾಡಿದಂಥ ಎಲ್ಲ ನಾಯಕರುಗಳಿಗೂ ಕೂಡ ನಾನು ಮಾತನಾಡಿದೆ. ಅವರು ಕೂಡ ಎಲ್ಲರೂ ಅಲ್ಲೂ ಕೂಡ ಚೆನ್ನಾಗಿದೆ, ನಮ್ಮ ಪರವಾಗಿ ಒಲವಿದೆ ಅಂತ ಹೇಳಿದ್ದಾರೆ. ಸಲೀಂ ಅಹಮದ್ ಅವರು ಹೇಳ್ತಾರೆ, ಈ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ಸೋಲಿಸಲಿಕ್ಕೆ ಕೆಲವಷ್ಟು ಕಾಂಗ್ರೆಸ್ ಹಿರಿಯ ಮುಖಂಡರು ಪ್ರಯತ್ನ ಮಾಡಿದ್ರೆ ಹೇಳಿಕೆ ಕೊಟ್ಟಿದ್ದಾರೆ ಸರ್. ಅದನ್ನು ನೀವು ಅವ್ರನ್ನೇ ಕೇಳಬೇಕು. ನನಗೆ ಗೊತ್ತಿರುವಾಗೆ ನಾವು ಉಪಚುನಾವಣೆಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದೀವಿ. ಯಾರೂ ಕೂಡ ಪಕ್ಷದ ವಿರೋಧನೆ ಕೆಲಸ ಮಾಡಿದ್ದು ನಾನು ಎಲ್ಲೂ ನೋಡಿಲ್ಲ. ಸೊ ಹಾಗಾಗಿ ಅದಕ್ಕೆ ನಂಬಿಕೆಯಲ್ಲಿ ನೀವು ಸಲೀಂ ಅಹಮದ್ರನ್ನ ಅದಕ್ಕೆ. ಉಪಚುನಾವಣೆ ಪ್ರಚಾರದಲ್ಲಿ ಭಾಗಿಯಾಗಿದ್ದೆ. ಬಾಗಲಕೋಟೆ ಉಪಚುನಾವಣೆಯಲ್ಲಿ 10 ದಿವಸಗಳು ಬಾಗಲಕೋಟೆಯಲ್ಲೇ ಇದ್ದು ಎಲ್ಲ ಪ್ರಚಾರ ಮಾಡಿದ್ದೀನಿ. ಅಲ್ಲಿ ಹಳ್ಳಿಗಳಿಗೂ ಕೂಡ ಹೋಗಿದ್ದೀನಿ. ಅಲ್ಲಿ ನಮ್ಮ ಕಾರ್ಯಕರ್ತರನ್ನು ಮತ್ತು ಬೇರೆ ನಮ್ಮ ನಾಯಕರನ್ನೆಲ್ಲ ಭೇಟಿ ಮಾಡಿದ್ದೀನಿ. ಎಲ್ಲರೂ ಕೂಡ ಬಾಗಲಕೋಟೆ ಉಪಚುನಾವಣೆಯಲ್ಲಿ ನಮಗೆ ಗೆಲ್ಲೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ನಿನ್ನೆ ಕೂಡ ವೋಟಿಂಗ್ ಪರ್ಸೆಂಟೇಜ್ 75% ರೂರಲ್ ಭಾಗದಲ್ಲಾಗಿದೆ, 55% ಟೌನ್ ಭಾಗದಲ್ಲಾಗಿದೆ. ಸೊ ಆದರೂ ಕೂಡ ನಮಗೆ ಪ್ಲಸ್ ಆಗುತ್ತೆ. ಸೊ ನಾವು ಗೆಲ್ತೀವಿ ಅನ್ನೋ ನಂಬಿಕೆ ಇದೆ. ದಾವಣಗೆರೆಯಲ್ಲೂ ಕೂಡ ಅಲ್ಲಿ ಹೋಗಿ ಪ್ರಚಾರ ಮಾಡಿದಂಥ ಎಲ್ಲ ನಾಯಕರುಗಳಿಗೂ ಕೂಡ ನಾನು ಮಾತನಾಡಿದೆ. ಅವರು ಕೂಡ ಎಲ್ಲರೂ ಅಲ್ಲೂ ಕೂಡ ಚೆನ್ನಾಗಿದೆ, ನಮ್ಮ ಪರವಾಗಿ ಒಲವಿದೆ ಅಂತ ಹೇಳಿದ್ದಾರೆ. ಸಲೀಂ ಅಹಮದ್ ಅವರು ಹೇಳ್ತಾರೆ, ಈ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ಸೋಲಿಸಲಿಕ್ಕೆ ಕೆಲವಷ್ಟು ಕಾಂಗ್ರೆಸ್ ಹಿರಿಯ ಮುಖಂಡರು ಪ್ರಯತ್ನ ಮಾಡಿದ್ರೆ ಹೇಳಿಕೆ ಕೊಟ್ಟಿದ್ದಾರೆ ಸರ್. ಅದನ್ನು ನೀವು ಅವ್ರನ್ನೇ ಕೇಳಬೇಕು. ನನಗೆ ಗೊತ್ತಿರುವಾಗೆ ನಾವು ಉಪಚುನಾವಣೆಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದೀವಿ. ಯಾರೂ ಕೂಡ ಪಕ್ಷದ ವಿರೋಧನೆ ಕೆಲಸ ಮಾಡಿದ್ದು ನಾನು ಎಲ್ಲೂ ನೋಡಿಲ್ಲ. ಸೊ ಹಾಗಾಗಿ ಅದಕ್ಕೆ ನಂಬಿಕೆಯಲ್ಲಿ ನೀವು ಸಲೀಂ ಅಹಮದ್ರನ್ನ ಅದಕ್ಕೆ. ಉಪಚುನಾವಣೆ ಪ್ರಚಾರದಲ್ಲಿ ಭಾಗಿಯಾಗಿದ್ದೆ. ಬಾಗಲಕೋಟೆ ಉಪಚುನಾವಣೆಯಲ್ಲಿ 10 ದಿವಸಗಳು ಬಾಗಲಕೋಟೆಯಲ್ಲೇ ಇದ್ದು ಎಲ್ಲ ಪ್ರಚಾರ ಮಾಡಿದ್ದೀನಿ. ಅಲ್ಲಿ ಹಳ್ಳಿಗಳಿಗೂ ಕೂಡ ಹೋಗಿದ್ದೀನಿ. ಅಲ್ಲಿ ನಮ್ಮ ಕಾರ್ಯಕರ್ತರನ್ನು ಮತ್ತು ಬೇರೆ ನಮ್ಮ ನಾಯಕರನ್ನೆಲ್ಲ ಭೇಟಿ ಮಾಡಿದ್ದೀನಿ. ಎಲ್ಲರೂ ಕೂಡ ಬಾಗಲಕೋಟೆ ಉಪಚುನಾವಣೆಯಲ್ಲಿ ನಮಗೆ ಗೆಲ್ಲೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ನಿನ್ನೆ ಕೂಡ ವೋಟಿಂಗ್ ಪರ್ಸೆಂಟೇಜ್ 75% ರೂರಲ್ ಭಾಗದಲ್ಲಾಗಿದೆ, 55% ಟೌನ್ ಭಾಗದಲ್ಲಾಗಿದೆ. ಸೊ ಆದರೂ ಕೂಡ ನಮಗೆ ಪ್ಲಸ್ ಆಗುತ್ತೆ. ಸೊ ನಾವು ಗೆಲ್ತೀವಿ ಅನ್ನೋ ನಂಬಿಕೆ ಇದೆ. ದಾವಣಗೆರೆಯಲ್ಲೂ ಕೂಡ ಅಲ್ಲಿ ಹೋಗಿ ಪ್ರಚಾರ ಮಾಡಿದಂಥ ಎಲ್ಲ ನಾಯಕರುಗಳಿಗೂ ಕೂಡ ನಾನು ಮಾತನಾಡಿದೆ. ಅವರು ಕೂಡ ಎಲ್ಲರೂ ಅಲ್ಲೂ ಕೂಡ ಚೆನ್ನಾಗಿದೆ, ನಮ್ಮ ಪರವಾಗಿ ಒಲವಿದೆ ಅಂತ ಹೇಳಿದ್ದಾರೆ. ಸಲೀಂ ಅಹಮದ್ ಅವರು ಹೇಳ್ತಾರೆ, ಈ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ಸೋಲಿಸಲಿಕ್ಕೆ ಕೆಲವಷ್ಟು ಕಾಂಗ್ರೆಸ್ ಹಿರಿಯ ಮುಖಂಡರು ಪ್ರಯತ್ನ ಮಾಡಿದ್ರೆ ಹೇಳಿಕೆ ಕೊಟ್ಟಿದ್ದಾರೆ ಸರ್. ಅದನ್ನು ನೀವು ಅವ್ರನ್ನೇ ಕೇಳಬೇಕು. ನನಗೆ ಗೊತ್ತಿರುವಾಗೆ ನಾವು ಉಪಚುನಾವಣೆಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದೀವಿ. ಯಾರೂ ಕೂಡ ಪಕ್ಷದ ವಿರೋಧನೆ ಕೆಲಸ ಮಾಡಿದ್ದು ನಾನು ಎಲ್ಲೂ ನೋಡಿಲ್ಲ. ಸೊ ಹಾಗಾಗಿ ಅದಕ್ಕೆ ನಂಬಿಕೆಯಲ್ಲಿ ನೀವು ಸಲೀಂ ಅಹಮದ್ರನ್ನ ಅದಕ್ಕೆ. ಉಪಚುನಾವಣೆ ಪ್ರಚಾರದಲ್ಲಿ ಭಾಗಿಯಾಗಿದ್ದೆ. ಬಾಗಲಕೋಟೆ ಉಪಚುನಾವಣೆಯಲ್ಲಿ 10 ದಿವಸಗಳು ಬಾಗಲಕೋಟೆಯಲ್ಲೇ ಇದ್ದು ಎಲ್ಲ ಪ್ರಚಾರ ಮಾಡಿದ್ದೀನಿ. ಅಲ್ಲಿ ಹಳ್ಳಿಗಳಿಗೂ ಕೂಡ ಹೋಗಿದ್ದೀನಿ. ಅಲ್ಲಿ ನಮ್ಮ ಕಾರ್ಯಕರ್ತರನ್ನು ಮತ್ತು ಬೇರೆ ನಮ್ಮ ನಾಯಕರನ್ನೆಲ್ಲ ಭೇಟಿ ಮಾಡಿದ್ದೀನಿ. ಎಲ್ಲರೂ ಕೂಡ ಬಾಗಲಕೋಟೆ ಉಪಚುನಾವಣೆಯಲ್ಲಿ ನಮಗೆ ಗೆಲ್ಲೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ನಿನ್ನೆ ಕೂಡ ವೋಟಿಂಗ್ ಪರ್ಸೆಂಟೇಜ್ 75% ರೂರಲ್ ಭಾಗದಲ್ಲಾಗಿದೆ, 55% ಟೌನ್ ಭಾಗದಲ್ಲಾಗಿದೆ. ಸೊ ಆದರೂ ಕೂಡ ನಮಗೆ ಪ್ಲಸ್ ಆಗುತ್ತೆ. ಸೊ ನಾವು ಗೆಲ್ತೀವಿ ಅನ್ನೋ ನಂಬಿಕೆ ಇದೆ. ದಾವಣಗೆರೆಯಲ್ಲೂ ಕೂಡ ಅಲ್ಲಿ ಹೋಗಿ ಪ್ರಚಾರ ಮಾಡಿದಂಥ ಎಲ್ಲ ನಾಯಕರುಗಳಿಗೂ ಕೂಡ ನಾನು ಮಾತನಾಡಿದೆ. ಅವರು ಕೂಡ ಎಲ್ಲರೂ ಅಲ್ಲೂ ಕೂಡ ಚೆನ್ನಾಗಿದೆ,